ನಿನ್ನಂತವನು ಈ ಮನೇಲಿ ಇರಬಾರ್ದು. ಅನುಷ್ಕಾ, ನನ್ನೇ ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನು ಏನು ಮಾಡಿಲ್ಲ. ಇನ್ನು ಮೇಲಿಂದ ನಿನ್ನ ಬಾಯಿಂದ ನನ್ನ ಹೆಸರನ್ನ ತಗೋಬೇಡ. ನಿನ್ನ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ನೀನಿವತ್ತು ಎಲ್ಲ ಲೈನ್ ಕ್ರಾಸ್ ಮಾಡಿದ್ಯಾ ಕ್ರಿಶ್. ನಿಂಗೆ ಬರಬೇಕಾದ 30% ಶೇರ್ಸ್ ಕ್ಯಾನ್ಸಲ್ ಆಗುತ್ತೆ. ನಮ್ಮ ಕಂಪನಿ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಡಿಸೈಡ್ ಆಗುತ್ತೆ ನೀನಿನ್ನೂ ಬೋರ್ಡ್ ಮೆಂಬರಾ ಅಲ್ವಾ ಅಂತ. ಅನು, ಜನರ ದೃಷ್ಟಿಲಿ ಇವನು ನಮ್ಮನೆ ಅಳಿಯ. ನಾವ್ ಇವನನ್ನ ಬೋರ್ಡ್ ಮೆಂಬರ್ ಆಗಿ ತೆಗೆದ್ರೆ ಜನ ಏನ್ ಮಾತಾಡ್ತಾರೆ? ನಮ್ಮ ಕಂಪನಿ ಗ್ರೋ ಆಗೋದಕ್ಕೆ ಇವನು ಜಾಸ್ತಿ ಸಹಾಯ ಮಾಡಿದಾನೆ. ಅದಕ್ಕೆ ಇವನಿಗೆ ಒಂದ್ ಚಾನ್ಸ್ ಕೊಡ್ಬೇಕು. ಏನ್ ಚಾನ್ಸ್ ಕೊಡ್ಬೇಕು? ಸಿಂಗಾಪುರಲ್ಲಿ ನಮ್ಮ ಕಂಪನಿ ಓಪನ್ ಆಗ್ತಾ ಇದೆ. 3 ವರ್ಷ ಇವನು ಅಲ್ಲೇ ಕೆಲಸ ಮಾಡ್ಲಿ. ಅಷ್ಟ್ರಲ್ಲಿ ಅವನು ನಮ್ಮ ಕಂಪನಿನ ಪ್ರಾಫಿಟಬಲ್ ಮಾಡಿದ್ರೆ ಇವನ್ನ ಈ ಮನೇಲಿ ಒಬ್ಬ ಅಂತ ಅನ್ಕೊಳ್ಳೋಣ. ಇಲ್ಲ ಅಂದ್ರೆ ನೀನ್ ಇವನಿಗೆ ಡಿವೋರ್ಸ್ ಕೊಟ್ಬಿಡು. ನಿಮ್ಮಿಷ್ಟ ಮಾಮ್. ಅನುಷ್ಕಾ, ನನ್ನ ಮಾತು ಕೇಳು ಪ್ಲೀಸ್. ನನ್ನ ನಂಬು. ನಾನು ನಿಜ ಹೇಳ್ತಾ ಇದ್ದೀನಿ ಅನುಷ್ಕಾ, ನಾನು ಏನು ಮಾಡಿಲ್ಲ. ಅನುಷ್ಕಾ, ಇವತ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ದಿನ. ನಮ್ ಕಂಪನಿ ಟಾಪ್ 5 ಲಿಸ್ಟ್ ಅಲ್ಲಿದೆ. ಮತ್ತೆ ಅನುಷ್ಕಾ ನಿನ್ನನ್ನ ಲಂಚಿಗೆ ಕರ್ಕೊಂಡ್ ಬಾ ಅಂತ ಹೇಳಿಲ್ಲ ಅಂದಿದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಬರ್ಬೇಕು ಅಂದ್ರೆ ಬಂದು ಕಾರಲ್ಲಿ ಕೂತ್ಕೋ. ನನ್ನ ಲಂಚಿಗೆ ಕರ್ಕೊಂಬ ಅಂತ ಅಷ್ಟೇ ಅನುಕಂಪ ಯಾಕೆ? ನನ್ನ ಅವಮಾನ ಮಾಡೋಕ್ಕೋಸ್ಕರ ನೀವು ಮಾಡ್ತಿರೋ ಹೊಸ ಪ್ಲಾನ್ ಅಲ್ಲ ತಾನೆ? ನಿಜ ಹೇಳಿ, ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬರ್ತೀಯಾ ಅಂದ್ರೆ ಬಂದ್ ಕೂತ್ಕೋ. ನಂಗೆ ಈ ಡಿವೈಸ್ನ ರಿಮೋಟ್ ಸಿಗೋವರೆಗೂ ನಾನು ಇವ್ರನ್ನ ಸಹಿಸ್ಕೊಳ್ಳೇಬೇಕು. ಆಮೇಲೆ ನನ್ನ ದಾರಿನ ನಾನೇ ನೋಡ್ಕೋತೀನಿ. ಹೇ ಕ್ರಿಶ್, ಏನಿಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಹೇಗಿತ್ತು ನಿನ್ ಟ್ರಿಪ್ಪು? ಅಮ್ಮ ನಿನ್ ಬಗ್ಗೆ ಕಾಳಜಿ ತೋರಿಸ್ತಾ ಇದಾರೆ, ನೀನ್ ಈಗ್ಲೂ ಆಟಿಟ್ಯೂಡ್ ತೋರಿಸ್ತಾ ಇದೀಯಾ? ಅವ್ರಿಗೆ ನನ್ನ ಬಗ್ಗೆ ಕಾಳಜಿ ಇದೆಯಾ? ನಾನು ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದಾರಾ ಅಥವಾ ನಾನು ಹೇಗಿನ್ನೂ ಬದುಕಿದ್ದೀನಿ ಅಂತ ಕೇಳ್ತಾ ಇದ್ದಾರಾ? ಸರ್, ನೀವು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಿನ್ನ ಅತ್ತೆ ಮನೆಯವರು ಮೇಲಿಂದ ಆರ್ಡರ್ ಕಳ್ಸಿದ್ದಾರೆ. ಈ ಕ್ರಿಶ್ ಖನ್ನಾ ಇದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾವು ಸುಳ್ಳು ಕೇಸ್ ಹಾಕಿ ಇವನ್ನ ಜೈಲಿಗೆ ಕಳ್ಸಿದ್ವಿ ಅಂತ ಇವನಿಗೇನಾದ್ರೂ ಗೊತ್ತಾಯ್ತಾ? ಬಾವಾ, ನೀವೆಂತ ಮಾತಾಡ್ತಿದ್ದೀರಾ? ನಾವ್ ನಿಮ್ಮನೆಯವರೇ ತಾನೆ. ನಾವ್ಯಾಕೆ ನಿಮಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತೀವಿ ಹೇಳಿ? ಹೇಳ್ಬೇಕು ಅಂತಂದ್ರೆ ನಾವೆಲ್ಲ 3 ವರ್ಷದಿಂದ ಕಾಯ್ತಾ ಇದ್ದೀವಿ ಇವನ್ ಡೆಡ್ ಬಾಡಿಗೆ. ನೀನು ಸರಿಯಾಗಿ ಹೇಳಿದೆ. ಜೈಲಲ್ಲಿದ್ದು ನಾನು ತುಂಬಾ ವಿಷಯ ತಿಳ್ಕೊಂಡಿದ್ದೀನಿ, ಯಾವ್ದು ತಪ್ಪು ಮತ್ತೆ ಯಾವ್ದು ಸರಿ ಅಂತ. ಅವತ್ತು ಅನುಷ್ಕಾ ನನಗೆ 30% ಶೇರ್ ಕೊಡ್ತಾಳೆ ಅಂತ ಗೊತ್ತಾದ್ಮೇಲೆ ತಾನೆ ನಾನು ಜೈಲಿಗೆ ಹೋಗೋ ಹಾಗಾಗಿದ್ದು. ನಾನು ಹೇಳಿದ ಸರಿನೇ ಅಲ್ವಾ? ನೀವೆಲ್ಲ ಏನು ಅನ್ಕೊಂಡಿದ್ರಿ? ಈ ಸತ್ಯ ನನಗೆ ಗೊತ್ತಾಗಲ್ಲ ಅಂತನಾ? ಸಾಕು, ಬಾಯಿ ಮುಚ್ಚು. ನಾವು ನಿನಗಿಂತ ವಯಸ್ಸಲ್ಲಿ ದೊಡ್ಡವರು ಅಂದ್ರೂ ಕೂಡ ಹೇಗ್ ಮಾತಾಡ್ತಿದ್ಯಾ? ಬರೀ ವಯಸ್ಸಲ್ಲಿ ಮಾತ್ರ ದೊಡ್ಡವರಾದ್ರೆ ಸಾಕಾಗಲ್ಲ ಮಾವ. ಒಳ್ಳೆ ಬುದ್ಧಿ ಇರಬೇಕು. ಹಾಗೆ ನಿಮ್ಗೆಲ್ರಿಗೂ ನಾನಂದ್ರೆ ಭಯ ಶುರು ಆಯ್ತು. ಅದಕ್ಕೆ ನೀವು ನನ್ನ ಈ ಮನೆಯಿಂದ ಓಡಿಸೋದಕ್ಕೆ ಶುರು ಮಾಡಿದ್ರಿ. ಅದಕ್ಕೆ ನೀವೆಲ್ಲರೂ ಸೇರಿ ನನ್ನ ಜೈಲಿಗೆ ಕಳಿಸಿದ್ರಿ. ಇದೇ ನಿಜ ತಾನೆ? ನಿನಗೆ ಎಷ್ಟು ಧೈರ್ಯ ನಮ್ಮಪ್ಪನ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ? ನಮ್ ಬಗ್ಗೆ ನಿಜ ಗೊತ್ತಾದ್ರೆ ಏನು ಯೂಸ್ ಇಲ್ಲ ಅಳಿಯಂದ್ರೆ. ಅನುಷ್ಕಾ ಯಾವತ್ತೂ ನಿನ್ ಮಾತನ್ನ ನಂಬಲ್ಲ. ಅಯ್ಯೋ ಅನನ್ಯ, ನಿನ್ ಭಾವನ್ ಜೊತೆ ಹೀಗ ನಡ್ಕೊಳ್ಳೋದು? ಅವನಿಗೀಗ್ಲೇ ಸಾರಿ ಕೇಳು. ಸಾರಿನಾ? ಮೈ ಫುಟ್. ಇವನಿಗೆ ಇನ್ನೊಂದ್ ಬಿಟ್ರೆ ತಪ್ಪಿಲ್ಲ. ಡೋಂಟ್ ಬಿ ಸೋ ರೂಡ್ ಅಕ್ಕ. ಭಾವ ಎಷ್ಟು ವರ್ಷದಿಂದ ಜೈಲಲ್ಲಿದ್ರು, ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು ಅವರು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ. ನೀವೇನು ಮಾತಾಡ್ಬೇಡಿ ಪ್ಲೀಸ್. ಯಾಕೆ ಮರ್ತ್ ಹೋದ್ಯಾ ಇವ್ ನಿನ್ ಜೊತೆ ಹೇಗ್ ನಡ್ಕೊಂಡಿದ್ದ ಅಂತ? ಇಂಥವ್ರಿಗೆ ಹೀಗ್ ಹೇಳಿದ್ರೇನೆ ಬುದ್ಧಿ ಬರೋದು. ಇವನಿಂದ ನಾನೇನ್ ಕಡಿಮೆ ಅನುಭವಿಸಿದೀನಾ? ಇವನ್ಗೆ ಹೇಳೋದಲ್ಲ, 2 ಬಿಡ್ಬೇಕು, ಆವಾಗ್ಲೇ ಸರಿ ಆಗತ್ತೆ. ಸಾಕ್ ನಿಲ್ಸು. ಇವತ್ತು ಅನುಷ್ಕಾ ಇವನನ್ನ ಸ್ಪೆಷಲ್ ಲಂಚ್ಗೆ ಅಂತ ಕರ್ಸಿದಾಳೆ. ಯಾರು ಏನು ಮಾತಾಡೋ ಹಾಗಿಲ್ಲ. ಮತ್ತೆ ನೀನು
ಈ ಸಲ ಅನುಷ್ಕಾಗೆ ಬೇಜಾರ್ ಮಾಡಬೇಡ, ಗೊತ್ತಾಯ್ತಾ? ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ, ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.